ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಳಗೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸವಾಗಿದೆ. ವಿಕಾಸ್ ಅಕಾಡೆಮಿಯ ವತಿಯಿಂದ ಮುಂಬರುವ ಸೆಪ್ಟೆಂಬರ್ 6ನೇ ತಾರೀಕಿನಂದು ಕಲಬುರಗಿಯ ವಿಕಾಸ ಕೇಂದ್ರದಲ್ಲಿ ಗೋ ಆಧಾರಿತ ಕೃಷಿ ಕುರಿತಾಗಿ ಒಂದು ವಿಶೇಷ ಸಭೆಯನ್ನ ಆಯೋಜಿಸಲಾಗಿದೆ. ಈ ಸಭೆಯ ಕುರಿತಾಗಿ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯನಿರ್ವಾಹಕ ವಿಶ್ವಸ್ತರಾಗಿರುವ ಮಾರ್ಥಂಡ ಶಾಸ್ತ್ರಿಯವರು ವಿಕಾಸ ವಾರ್ತೆಗಾಗಿ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಶ್ರೋತೃಗಳೇ ನಮಸ್ಕಾರ. ಬರುವಂತಹ ಸೆಪ್ಟೆಂಬರ್ 6ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ವಿಕಾಸ್ ಅಕಾಡೆಮಿಯ ಕಾರ್ಯಾಲಯದಲ್ಲಿ ಒಂದು ವಿಶೇಷ ಬೈಠಕನ್ನು ಗೋಪಾಲಕರು, ಗೋ ಸಂರಕ್ಷಕರು, ಗೋರಕ್ಷಕರು, ಗೋವಿನ ಬಗ್ಗೆ ಪ್ರೇಮಿ ಉಳ್ಳುವಂತಹ ಗೋ ಪ್ರೇಮಿಗಳು ಮತ್ತು ವಿಶೇಷವಾಗಿ ರೈತರಿಗಾಗಿ 2 ವಿಷಯವನ್ನು ಇಟ್ಟುಕೊಂಡು ವಿಶೇಷ ಬೈಠಕನ್ನು ಕರೆಯಲಾಗಿದೆ. ಗೋವಿನ ಆರ್ಥಿಕತೆ, ಗೋವಿನ ಆರೋಗ್ಯಕ್ಕಾಗಿ ಇರುವಂತಹ ಅದರ ಉಪಯೋಗತೆ, ಕೃಷಿಗಾಗಿ ಇರುವಂತಹ ಉಪಯೋಗತೆ ಮತ್ತು ಒಟ್ಟಾರೆ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಗೋವಿನ ಮಹತ್ವ, ಇದರ ಜೊತೆಗೆ ಕೊಳವೆ ಬಾವಿಗಳು, ಬೋರ್ವೆಲ್ಗಳ ಮರುಪೂರಣ, ಇದೊಂದು ಹೊಸ ತಂತ್ರಜ್ಞಾನ ಇದೆ. ಆರ್ಟಿಫಿಷಿಯಲ್ ರೀಚಾರ್ಜ್ ಅಂತ ಹೇಳ್ತಾರೆ. ಅದಕ್ಕೆ ಬೆಳಗಾಂನಿಂದ ನಾಗರಾಜ್ ಅಂತ ಬರ್ತಾ ಇದ್ದಾರೆ ಆ ವಿಷಯವನ್ನು ತಿಳಿಸ್ಲಿಕ್ಕೆ ಮತ್ತು ಗೋ ಸಂವರ್ಧನೆ ವಿಷಯವಾಗಿ ತಿಳಿಸ್ಲಿಕ್ಕೆ ಕಳೆದ 20-25 ವರ್ಷದಿಂದ ಗೋ ಸಂವರ್ಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ವಿಶೇಷವಾದಂತಹ ಗೋಶಾಲೆಯನ್ನು ನಡೆಸುತ್ತಿರುವಂತಹ ತುಮಕೂರು ಜಿಲ್ಲೆಯ ಮಧುಗಿರಿಯ ಮಧುಸೂದನ್ ಅವರು ಬರ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಬೈಠಕಿಗೆ ಬರಬೇಕೆಂದು ನಾನು ವಿಕಾಸ್ ಅಕಾಡೆಮಿ ಪರವಾಗಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಶ್ರಾವಣ ಮಾಸದ ನಿಮಿತ್ತ ವಿವಿಧ ಕಡೆಗಳಲ್ಲಿ ಅನೇಕ ಸದ್ವಿಚಾರಗಳ ಕಾರ್ಯಕ್ರಮಗಳು ಜರುಗುತ್ತಿವೆ. ಹಲವು ಕಡೆ ಆಧ್ಯಾತ್ಮಿಕ ಪ್ರವಚನಗಳು, ಪುರಾಣಗಳನ್ನ ಆಲಿಸಿ ತಮ್ಮನ್ನ ತಾವು ಕೃತಾರ್ಥರನ್ನಾಗಿ ಮಾಡಿಕೊಳ್ಳುವ ಮಾಸ ಶ್ರಾವಣ ಮಾಸ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಈಗ ವಿಜಯಪುರದ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಕುರಿತಾಗಿ ಒಂದಿಷ್ಟು ಶ್ರಾವಣ ಮಾಸದ ಸವಿನುಡಿಗಳನ್ನ ಹಂಚಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ಕಾರಟಗಿ ಅವರು. ಬನ್ನಿ ಅದನ್ನ ಕೇಳಿಬರೋಣ. ನಾ ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನಾವೆಲ್ಲ ಬೇಡಿ ಬೇಡಿ ಪೆದ್ದರಾದೆವು, ಬೇಡ ಬೇಡವೆಂದು ಸಿದ್ಧರಾದರು, ಸಿದ್ದೇಶ್ವರ ಸ್ವಾಮೀಜಿಗಳಾದರು ಅಂತ. ಈವರೆಗೂ ಭೂಮಿ ಮೇಲೆ ಬಂದಿರುವಂತಹ ಅನೇಕ ಸಂತರಾಗಿರ್ಲಿ, ದಾರ್ಶನಿಕರಾಗಿರ್ಲಿ, ಅವರದೇ ಆಗಿರುವಂತಹ ಒಂದು ತತ್ವವನ್ನ ಭೂಲೋಕದಲ್ಲಿರುವಂತಹ ಜನರಿಗೆ ಸಾರಿ ಹೋಗಿದ್ದಾರೆ. ಗೌತಮ ಬುದ್ಧ ಬಂದ್ರು, ಪ್ರೀತಿ ಅಹಿಂಸೆಯೇ ನಮ್ಮ ಜೀವನದ ಪರಮ ಉದ್ದೇಶ ಆಗ್ಲಿ ಅಂತ ಹೇಳಿ ಹೋದ್ರು. ಮಹಾವೀರರು ಬಂದ್ರು, ತ್ಯಾಗ ಸಹಾಯಗಳೇ ಬದುಕಿನ ಮಹಾ ಉದ್ದೇಶ ಆಗ್ಲಿ ಅಂತ ತಿಳಿಸಿ ಹೋದ್ರು. ಅಣ್ಣ ಬಸವಣ್ಣನವರು ಬಂದ್ರು, ಕಾಯಕವೇ ಕೈಲಾಸವಾಗಿರಲಿ, ಸಕಲ ಜೀವಿಗಳಿಗೆ ಸನ್ಮಂಗಲವಾಗಿರಲಿ, ಸಮಾನತೆ ಸಿಗ್ಲಿ ಅನ್ನುವಂತಹ ಸಂದೇಶವನ್ನ ಸಾರಿ ಹೋದ್ರು. ರಮಣ ಮಹರ್ಷಿಗಳು ಬಂದ್ರು, ನಾನು ಯಾರು, ನಾನು ಅನ್ನುವಂತಹ ಈ ಆತ್ಮ ಯಾವುದು, ಈ ಆತ್ಮ ಈ ಭೂಮಿಗೆ ಯಾಕೆ ಬಂತು ಅನ್ನುವಂತಹ ಆತ್ಮದ ಸತ್ಯಾನ್ವೇಷಣೆಯ ತತ್ವವನ್ನ ಈ ಭೂಮಿಗೆ ಸಾರಿ ಹೋದ್ರು. ಹಾಗೆ ಈ ಭೂಮಿಗೆ ನಾವು ನೀವೆಲ್ಲರೂ ಸಾಕ್ಷಿಯಾಗುವಂತೆ ಒಬ್ಬ ಮಹಾನ್ ಪುರುಷರು ಬಂದರು. ಅವರೇ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು. ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಸರಳತೆಯಿಂದ ಹೇಗೆ ಜ್ಞಾನ ದಾಸೋಹವನ್ನ ಇಡೀ ದೇಶಕ್ಕೆ ಪಸರಿಸಿದ್ರೋ, ಅವರ ಸರಳತೆ ಹಾಗೂ ಜ್ಞಾನ ನಮ್ಮೆಲ್ಲರಿಗೂ ಕೂಡ ಅನುಕರಣೀಯ ಆಗಿದೆ. ಪರಮಪೂಜ್ಯರು ಅವರ ಮಾತುಗಳಿಂದ, ಅವರ ಬದುಕಿನಿಂದ ಅದೆಷ್ಟು ಲಕ್ಷಾಂತರ ಜೀವಿಗಳು ಅವರ ಬದುಕನ್ನ ಬದಲಾಯಿಸಿಕೊಂಡಿದ್ದಾರೋ, ಅವರ ಬದುಕಿಗೆ ಆದರ್ಶವಾಗಿ ತೆಗೆದುಕೊಂಡಿದ್ದಾರೋ ಅಂತಹ
ಭಕ್ತರು ಲಕ್ಷ ಲಕ್ಷ ಕೋಟಿ ಕೋಟಿ ಇರಬಹುದು. ಅದರಲ್ಲಿ ನಾನೂ ಒಬ್ಬಳು. ನನ್ನ ಬದುಕಿನ ಉದ್ದೇಶ ಏನೆಂದು ತಿಳಿಸುವುದರಲ್ಲಿ, ಬದುಕು ಹೇಗಿರಬೇಕು ಎಂದು ನನ್ನದೇ ಆಗಿರುವಂತಹ ಆಲೋಚನೆಯನ್ನ ಮಾಡುವಂತಹ ಒಂದು ಚಿತ್ ಬುದ್ಧಿಯನ್ನ ನನಗೆ ದಯಪಾಲಿಸಿದ್ದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು. ನನಗೆ 2013ರಲ್ಲಿ ಪರಮ ಪೂಜ್ಯರ ದರ್ಶನದ ಸೌಭಾಗ್ಯ ದೊರೆಯಿತು. ಅವರ ಮಾತುಗಳಿಗೆ ಕಿವಿಯಾಗುವಂತ ಅವಕಾಶ ನನ್ನೂರಿನ ಕಾರಟಗಿಯಲ್ಲಿ ನಡೆದಿರುವಂತಹ ಅವರ ಪ್ರವಚನ ಮಾಲಿಕೆಗಳ ಮೂಲಕ ಅವರ ವ್ಯಕ್ತಿತ್ವಕ್ಕೆ, ಅವರ ಜ್ಞಾನ ಸುದೆಗೆ ನಾನು ದಿಗ್ಭ್ರಾಂತಳಾಗಿ ಅವರ ಅನುಯಾಯಿಯಾಗಿ ಅವರು ಹಾಕಿಕೊಟ್ಟಿರುವಂತಹ ಹೆಜ್ಜೆಗಳಲ್ಲಿ ಬದುಕನ್ನ ಸಾಗಿಸುವ ಪ್ರಯತ್ನ ಮಾಡ್ತಾ ಬಂದಿದ್ದೇನೆ. 2013ರಲ್ಲಿ ನಾನು ನಡೆಸುತ್ತಿರುವಂತಹ ಒಂದು ಪುಟ್ಟ ಶಾಲೆಗೆ ಪರಮ ಪೂಜ್ಯರ ಪಾದಗಳು ಸ್ಪರ್ಶ ಮಾಡಿದ್ವು. ಪರಮ ಪೂಜ್ಯರು ಶಾಲೆಯನ್ನೆಲ್ಲ ಸುತ್ತಾಡಿ ನೋಡಿದ್ರು. ಶಾಲೆ ತುಂಬಾ ಚೆನ್ನಾಗಿದೆ, ಅಚ್ಚುಕಟ್ಟಾಳ ಕಟ್ಟಡ ಇದೆ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ಲೆ ಅವರು ಇನ್ನೇನು ನನ್ನ ಶಾಲೆಯಿಂದ ಕಾರಲ್ಲೇರಿ ನಿರ್ಗಮಿಸಬೇಕಾಗಿತ್ತು. ಆಗ ನನ್ನ ಶಾಲೆಯ ಅಣತಿ ದೂರದಲ್ಲಿ ಒಂದು ಸಣ್ಣ ಸ್ಲಮ್ ಏರಿಯಾ ಕಾಣಿಸ್ತಾ ಇತ್ತು. ಪುಟ್ಟ ಪುಟ್ಟ ಜೋಪಿಡಿಗಳು ಇದ್ವು. ಅಲ್ಲೇ ಮಕ್ಕಳ ಕಲರವ ಕೇಳಿಸ್ತಾ ಇತ್ತು. ಅಲ್ಲೇ ಒಂದು ಬದುಕಿನ ಆಕ್ರಂದ ಕೇಳಿಸ್ತಾ ಇತ್ತು. ಕಾರ್ ಏರುವಾಗ ಪರಮ ಪೂಜ್ಯರು ನನಗೆ ಕರೆದು ಹೇಳಿದ್ರು, ಶಾಲೆಯ ಕಟ್ಟಡವನ್ನ ತೋರಿಸ್ತಾ, ಈ ಮಕ್ಕಳಿಗೆ ಇದು ಮಾಡ್ತಾ ಇದ್ದೀರಾ, ಒಳ್ಳೇದು, ಹಾಗೆ ಆ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಕೂಡ ನಮ್ದಾಗಿರ್ಬೇಕಲ್ಲ ಅಂತ ಹೇಳಿ ನನ್ನಲ್ಲಿನ ಸಾಮಾಜಿಕ ಕಳಕಳಿಯನ್ನ ಜಾಗೃತಗೊಳಿಸಿದ್ದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು. ನನ್ನ ಜೀವನದೊಳಗೆ ಒಂದಿಷ್ಟಾದರೂ ಬೇರೆಯವರಿಗೆ ಒಳಿತಾಗುವಂತಹ ಕೆಲಸಗಳನ್ನಾಗಲಿ ಮಾತುಗಳನ್ನಾಗಲಿ ನಾನಾಡಿದ್ದರೆ, ನಾನು ಮಾಡಿದ್ದರೆ ಅದು ಪರಮ ಪೂಜ್ಯರ ಕೃಪಾಶೀರ್ವಾದದಿಂದ ಅಂತ ಪರಮ ಪೂಜ್ಯರಿಗೆ ಮಾತುಗಳಿಗೆ ನಾವು ಕಿವಿಯಾಗಿದ್ದು, ಅವರು ಬದುಕಿರುವಂತಹ ಈ ಅವಧಿಯೊಳಗೆ ನಾವೆಲ್ಲರೂ ಜನ್ಮ ತಾಳಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಸರಿ. ಕಣ್ಣು ಮುಚ್ಕೊಂಡು ಬೆಳಗಿನ ಅವಧಿಯೊಳಗೆ ಅವರ ಪ್ರವಚನಗಳನ್ನ ಕೇಳ್ತಾ ಇದ್ರೆ ಬದುಕು ಇಷ್ಟೇನಾ? ದುಡಿಯೋದು, ಗಳಿಸೋದು, ಕೂಡಿಡೋದು, ಮೋಜು ಮಸ್ತಿ ಮಾಡೋದು, ಕೊನೆಗೊಂದು ದಿನ ಈ ಭೂಮಿಯಿಂದ ದೂರ ಹೋಗೋದು, ಇದೇ ನಮ್ಮ ಬದುಕಿನ ಉದ್ದೇಶವಾ? ಇದು ನಮ್ಮದಲ್ಲ. ಈ ಬದುಕು ಈ ಭೂಮಿಯ ಮೇಲೆ ಬಂದಿದೆ ಎಂದರೆ ಅದಕ್ಕೆ ಒಂದು ಗುರುತರವಾದ ಕೆಲಸವನ್ನ ಭಗವಂತ ಕೊಟ್ಟೆ ಕಳಿಸಿರ್ತಾನೆ. ಆ ಕೆಲಸವನ್ನ ನಿರ್ವಹಿಸೋದ್ರೊಳಗೆ ನಾವು ಎಚ್ಚರವಾಗಿರಬೇಕು ಸದಾ ಕಾಲ ಅನ್ನುವಂತಹ ಮಾತುಗಳು ಪರಮ ಪೂಜ್ಯರ ಪ್ರವಚನಗಳಿಂದ ನಮ್ಗೆ ಸಿಕ್ಕುತ್ತೆ. ಹಾಗೆ ನನ್ನ ಬದುಕಿಗೆ ಪ್ರೇರಣೆಯಾಗಿದ್ದು ಇಂಥದೇ ಆಗಿರುವಂತಹ ಒಂದು ಪ್ರವಚನ. ಪರಮ ಪೂಜ್ಯರು ನಮ್ಮೂರಿಗೆ ಬಂದಾಗ ಪ್ರವಚನಕ್ಕಾಗಿ ನಾನು 1-2 ದಿನಗಳ ಕಾಲ ಪ್ರವಚನಕ್ಕೆ ಹೋಗ್ಲಿಲ್ಲ. ನನ್ನಲ್ಲೇ ಒಂದು ಸಣ್ಣ ಉಡಾಫೆತನ ಇತ್ತು. ಜಗತ್ತು ಜನರು ಬದಲಾಗ್ಬೇಕಾಗಿದ್ರೆ ಬುದ್ಧ, ಬಸವ ಅಂತಹ ಮಹಾನ್ ಪುರುಷರು ಬಂದು ಹೇಳಿದಾಗ್ಲೇ ಬದಲಾಗ್ಲಿಲ್ಲ, ಈಗೇನ್ ಬದಲಾಗುತ್ತೆ ಅನ್ನುವಂತಹ ಒಂದು ಸಣ್ಣ ಉಡಾಫೆತನ ನನ್ನಂತ ಅಲ್ಪಳಿಂದ ಅವತ್ತು ಜರುಗಿತ್ತು. 3ನೇ ದಿನ ನಾನು ವಾಕಿಂಗ್ ಮಾಡುವಂತಹ ಸಂದರ್ಭದೊಳಗೆ ಬೆಳಗಿನ ಜಾವ ಪರಮ ಪೂಜ್ಯರ ಪ್ರವಚನದ ಮಾತುಗಳು ನನ್ನ ಕಿವಿಗೆ ಬಿದ್ವು. ಅವತ್ತಿನ ಪ್ರವಚನದಲ್ಲಿ ಅವರು ಹೇಳ್ತಾ ಇದ್ರು, ಒಂದು ಹೂ ಭೂಮಿ ಮೇಲೆ ಹುಟ್ಟುತ್ತೆ, ಬೆಳಿಗ್ಗೆ ಹುಟ್ಟಿರುವಂತಹ ಹೂ ಯಾವುದೋ ದೇವರ ಮುಡಿಗೆ ಸೇರುತ್ತೆ, ಸಂಜೆ ಸಾಯೋದ್ರೊಳಗೆ ಅದರ ಕೆಲಸವನ್ನ ಮುಗಿಸ್ಕೊಳ್ಳುತ್ತೆ. ಒಂದು ಹೂವೇ ಬೆಳಿಗ್ಗೆ ಹುಟ್ಟಿ ಸಂಜೆ ಸಾಯುವಂತಹ ಹೂ ತನ್ನ ಬದುಕನ್ನ ಇಷ್ಟೊಂದು ಮಟ್ಟಿಗೆ ಸಾರ್ಥಕಗೊಳಿಸ್ಕೋಬೇಕಾದ್ರೆ ಈ ಭೂಮಿ ಮೇಲೆ ಇದ್ದು ಈ ಗಾಳಿ ಸೇವನೆ ಮಾಡ್ತಾ ಈ ನಿಸರ್ಗ ದೇವತೆ ಕೊಟ್ಟಿರುವಂತಹ ಎಲ್ಲಾ ಸವಲತ್ತುಗಳನ್ನ ಅನುಭವಿಸುವಂತಹ ಮನುಷ್ಯ ಇನ್ನೆಷ್ಟು ಬದುಕನ್ನ ಸಾರ್ಥಕಗೊಳಿಸ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವಂತ ಅವರ ಮಾತುಗಳು ಆ ದಿನ ನನಗೆ ಆಶ್ಚರ್ಯಚಕಿತಳಾಗಿ ಮಾಡ್ತು. ಅವತ್ತಿನಿಂದ ನಾನು ಅವರ ಪ್ರವಚನಕ್ಕೆ 1 ದಿನವೂ ತಪ್ಪದಂತೆ ಹೋಗಿ ಕುಳಿತುಕೊಳ್ತಾ ಇದ್ದೆ. ಪರಮ ಪೂಜ್ಯರು ಹೇಳಿರುವಂತ ಮಾತು ಎಷ್ಟು ಸತ್ಯ ಅಲ್ವಾ? ಹೇಗಾಗ್ಬಿಟ್ಟಿದೆ ನಮ್ ಬದುಕು? ಓದ್ಬೇಕು, ಓದಿದ ನಂತರ ಕೆಲ್ಸಕ್ ಸೇರ್ಬೇಕು, ಉದ್ಯಮನೋ ವ್ಯವಹಾರವೋ ನ್ಯಾಯವೋ ಅನ್ಯಾಯವೋ ನೈತಿಕತೆಯೋ ಅನೈತಿಕ ಹಾದಿಯೋ ಗಳಿಸ್ಬೇಕು. ಎಷ್ಟು ಗಳಿಸ್ಬೇಕು ಅಂತಂದ್ರೆ ತಿಜೇರು ತಿಂಬ ಗಳಿಸ್ಬೇಕು. ಗಳಿಕೆ ಲೆಕ್ಕ ಇಲ್ಲದಷ್ಟು ನಾವು ಗಳಿಸ್ಬೇಕು. ಗಳಿಸ್ತೇವೆ. ನಮ್ಮ ಗಳಿಕೆಯಿಂದ 4-6 ಜನಕ್ಕೆ ಉಪಯೋಗವಂತೂ ಖಂಡಿತ ಆಗದೆ ಇರುವಷ್ಟು ಸ್ವಾರ್ಥಿಗಳಾಗಿ ಗಳಿಕೆಯ ಓಟದಿಂದ ನಾವು ಓಡ್ತಾ ಇರ್ತೇವೆ. ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ, ನಿಸರ್ಗದ ಗಮನ ಕೊಡೋದಿಲ್ಲ, ಸಮಾಜದಲ್ಲಿ ಸುತ್ತಮುತ್ತ ಇರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಗಮನ ಕೊಡದೆ ಕೇವಲ ಗಳಿಕೆ, ಸ್ವಹಿತಾಸಕ್ತಿ, ಮೋಜು ಮಸ್ತಿಗಳ ಮೂಲಕ ಈ ಜೀವನವನ್ನ ಸವಿಸು ಬಿಟ್ರೆ ನಾವು ಭೂಮಿಗೆ ಬಂದಿರುವಂತಹ ಉದ್ದೇಶವನ್ನ
ಸಾರ್ಥಕಗೊಳಿಸ್ದಂಗ ಆಗುತ್ತಾ? ನಾವೆಲ್ಲರೂ ಚಿಂತನೆ ಮಾಡಬೇಕಲ್ವಾ? ಭಗವಂತ ಈ ಭೂಮಿ ಮೇಲೆ ನಮಗೆ ತಂದಿದ್ದಾನೆ ಅಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಉದ್ದೇಶ ಖಂಡಿತ ಇದ್ದೇ ಇರುತ್ತೆ. ಒಂದು ಚಿಕ್ಕ ನಾಯಿ, ಮಾತು ಬರದೇ ಇರುವಂತಹ ನಾಯಿ ಈ ಭೂಮಿ ಮೇಲೆ ಇದೆ ಅಂತ ಒಂದು ಜವಾಬ್ದಾರಿಯಿಂದ ರಾತ್ರಿ ಹೊತ್ತು ಕಳ್ಳ ಕಾಕರು ಬಂದಾಗ ಒದರುವುದರ ಮೂಲಕ ನಮ್ಮನ್ನೆಲ್ಲ ಎಚ್ಚರಗೊಳಿಸುತ್ತೆ. ಆ ನಾಯಿ ಈ ರೀತಿ ಕಾಯೋದ್ರ ಮೂಲಕ ತನ್ನ ಬದುಕನ್ನ ಸಾರ್ಥಕಗೊಳಿಸ್ತಾ ಇದೆ ಅಲ್ಲ. ಗೋಮಾತೆ ಭೂಮಿ ಮೇಲೆ ಬಂದ್ಲು, ನಮ್ಮೆಲ್ಲರಿಗೂ ತಾಯಿಯ ಮಂಕಾರದಂತಹ ಹಾಲುಗಳನ್ನ ಕೊಟ್ಟು ಪೋಷಣೆಯನ್ನ ಕೊಟ್ಟು ಆ ಗೋಮಾತೆ ಕೂಡ ಈ ಭೂಮಿಗೆ ಬಂದಿರುವಂತ ಋಣವನ್ನ ತೀರಿಸ್ತಾ ಇದಾರಲ್ಲ. ಪ್ರಾಣಿ ಪಕ್ಷಿಗಳು ಎಲ್ಲವೂ ಅವ್ರದವ್ರದ್ದು ಕೆಲಸ ಮಾಡ್ತಾ ತಮ್ಮ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ತಾ ಇರ್ಬೇಕಾದ್ರೆ ಬುದ್ಧಿವಂತ ಪ್ರಾಣಿ ಅನ್ಸ್ಕೊಂಡಿರುವ ಮನುಷ್ಯ ತನ್ನ ಬದುಕನ್ನ ಹೇಗೆ ಸಾರ್ಥಕಗೊಳಿಸ್ಬೇಕಾಗುತ್ತೆ? ಆ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಲ್ಲ. ಇದೆಲ್ಲ ಗೊಂದಲಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದೇ ಇರುತ್ತೆ. ಆ ಗೊಂದಲಗಳಿಂದ ಹೊರಗಡೆ ಬರಬೇಕು. ನಮ್ಮ ಬದುಕನ್ನ ನಾವು ಬೆಳಗ್ಬೇಕು, 4 ಜನರಿಗೆ ಮಾದರಿ ಮತ್ತೆ ಉಪಕಾರಿಯಾಗುವಂತೆ ಅನ್ನೋದಾದ್ರೆ ನಾವೆಲ್ಲರೂ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹಾದಿಯಲ್ಲಿ ನಡಿಬೇಕು. ಕೇವಲ 4 ದಿನಗಳ ಕಾಲ ಅವರು 4 ಪ್ರವಚನಗಳನ್ನ ಕೇಳ್ಬಿಡಿ ಸಾಕು. ಸವಿಸಿದ 40 ವರ್ಷಗಳ ಬದುಕನ್ನ ನಾವು ವ್ಯರ್ಥ ಮಾಡ್ಬಿಟ್ವಿ ಅನ್ನುವಂತಹ ಆತಂಕ ನಮಗೆ ಉಂಟಾಗುತ್ತೆ. ಅಷ್ಟರ ಮಟ್ಟಿಗೆ ಬದುಕಿನ ಸುಂದರತೆಯನ್ನ ಹೇಗೆ ಹೆಚ್ಚಿಸಬಹುದು, ಬದುಕಿನ ಸಾರ್ಥಕತೆಯನ್ನ ಹೇಗೆ ಹೆಚ್ಚಿಸಬಹುದು ಅಂತ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಅವರ ಪ್ರವಚನದ ಮೂಲಕ, ಅವರ ಜ್ಞಾನದ ಮೂಲಕ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅವರ ಪ್ರವಚನಗಳಿಗೆ ಎಂತಹ ಮಹಾನ್ ಶಕ್ತಿ ಇತ್ತು ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ 100 ಜನ ಸೇರೋದಿಕ್ಕೆ ಎಷ್ಟೆಲ್ಲ ಒದ್ದಾಟ ಮಾಡ್ಬೇಕಾಗುತ್ತೆ. ಆದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ, ದೂರದಾಗಿರುವಂತಹ ಯಾವುದೋ ಒಂದು ಪ್ರದೇಶದಲ್ಲಿ, ಬಯಲಿನಲ್ಲಿ ಪರಮ ಪೂಜ್ಯರು ಪ್ರವಚನ ನೀಡ್ತಾ ಇದ್ದಾರೆ ಅಂದ್ರೆ ಜನ ಸಾವಿರಾರು ಸಂಖ್ಯೆಯಲ್ಲಿ ದಂಡೋಪವಾಗಿ ಬರ್ತಾ ಇದ್ರಲ್ಲ, ಅದು ಪರಮ ಪೂಜ್ಯರ ಪ್ರವಚನಕ್ಕೆ ಇರುವಂತಹ ಒಂದು ದೊಡ್ಡ ಶಕ್ತಿಯಾಗಿತ್ತು. ಅಂತಹ ಪರಮ ಪೂಜ್ಯರ ಪ್ರವಚನಗಳನ್ನ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆಯ ಒಂದು ಭಾಗವಾಗಿ ನಾವೆಲ್ಲರೂ ಪಠಿಸಬೇಕಾಗಿದೆ, ಆಲಿಸಬೇಕಾಗಿದೆ. ಆಗ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪರಮ ಪೂಜ್ಯರ ಪ್ರಭಾವ ಹೇಗೆ ನಾಡಿನ ಎಲ್ಲೆಡೆ, ದೇಶದ ಎಲ್ಲೆಡೆ ಹರಡಿತ್ತು ಅನ್ನೋದಕ್ಕೆ ಅವರು ದೇಹದಿಂದ ದೂರವಾದರು ಅನ್ನುವಂತಹ ವಿಷಯ ತಿಳಿಯುತ್ತಲೇ ಇಡೀ ಕೋಟ್ಯಾಂತರ ಲಕ್ಷಾಂತರ ಜನ ವಿಜಯಪುರ ತುಂಬಾ ಎಲ್ಲ ಸುತ್ತರಿದ್ರಲ್ಲ ಅವರ ಅಂತಿಮ ದರ್ಶನಕ್ಕಾಗಿ. ಅದು ಅವರ ಮಹಿಮೆಯನ್ನ, ಅವರು ಗಳಿಸಿರುವಂತ ಅಪಾರ ಸಂಖ್ಯೆಯ ಭಕ್ತಗಣಗಳನ್ನ ಸೂಚಿಸುತ್ತೆ. ಸೊ ಆ ನಿಟ್ಟಿನೊಳಗೆ ಪರಮ ಪೂಜ್ಯರು ಬಯಲಲ್ಲಿ ಬಯಲಾಗಿ ಹೋದ್ರು. ಬಯಲಲ್ಲಿ ಬಯಲಾಗಿ ಹೋದವರು ನಮ್ಮ ಮನೆಯಲ್ಲಿ ನಮ್ಮ ನುಡಿಗಳ ಮೂಲಕ ನಂದಾದೀಪವಾಗಿ ಬೆಳಗ್ತಾರೆ. ಯಾವಾಗ ಅವರು ಹೇಳಿಕೊಟ್ಟಿರುವ ರೀತಿಯಲ್ಲಿ ನಾವು ಬದುಕನ್ನ ನಡೆಸ್ತೇವೆ ಆಗ ಅವರು ನಮ್ಮ ಮನೆಗಳಲ್ಲಿ ನಂದಾದೀಪವಾಗಿ ಖಂಡಿತ ಬೆಳಗ್ತಾರೆ ಅಂತ ಹೇಳ್ತಾ ಪರಮ ಪೂಜ್ಯರ ಕೃಪಾಶೀರ್ವಾದ ಸದಾಕಾಲ ಸರ್ವರ ಮೇಲೆ ಇರ್ಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಆತ್ಮೀಯ ಕೇಳುಗರೆ, ಪರಮ ಪೂಜ್ಯ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳ ಕುರಿತಾಗಿ ತಮ್ಮ ಅನುಭವದ ಸವಿನುಡಿಗಳನ್ನ ಇದುವರೆಗೆ ನಮ್ಮೊಂದಿಗೆ ಹಂಚಿಕೊಂಡವರು ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ಕಾರಟಗಿ ಅವರು. ಇನ್ನು ಕೇಳುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಸೇಡಮಿನಲ್ಲಿ ಬಾಣಂತಿ ಕಂಬ ಪಂಚಲಿಂಗ ಗುಡಿಯೂ ಜೈನ ಬಸದಿ ಬಸವೇಶ ನಿಲಯ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.